ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ರಾಜ್ಯದ ಜನರ ಭರವಸೆಯನ್ನ ಮಣ್ಣುಪಾಲು ಮಾಡಿದೆ. ಕಾಂಗ್ರೆಸ್ನ ದೇವರಾಜ ಬ್ಲಾಕ್ ಅಸಂಘಟಿತ ಕಾರ್ಮಿಕ ವಿಭಾಗದ ಅಧ್ಯಕ್ಷ ವಿಕಾಸ್ ಸಿಂಹ ಮೈಸೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ದೇವರಾಜ ಬ್ಲಾಕ್ ಅಸಂಘಟಿತ ಕಾರ್ಮಿಕ ವಿಭಾಗದ ಅಧ್ಯಕ್ಷ ವಿಕಾಸ್ ಸೀಮಾ ಅವರು ಕೇಂದ್ರದ ಬಜೆಟ್ ವಿರುದ್ಧ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಅಖಂಡ ಭಾರತವನ್ನ ಒಡೆಯುವಂತಹ ಕೆಲಸವನ್ನೇ ಮಾಡಿಕೊಂಡು ಬಂದಿದ್ದಾರೆ. ಪ್ರತಿಯೊಂದು ತಾರತಮ್ಯವನ್ನು ಎಸಗುತ್ತಿದ್ದಾರೆ. ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಅಲ್ಪ ಸ್ವಲ್ಪ ಮರ್ಯಾದೆ ಉಳಿದಿದ್ದರೆ ಅದು ಕರ್ನಾಟಕದಿಂದ ಮಾತ್ರ. ಹಾಗಾಗಿ ಇಲ್ಲಿ 19 ಸಂಸದರನ್ನ ಗೆಲ್ಲಿಸಿಕೊಟ್ಟಿದ್ದಾರೆ. ಆದರೆ ಅವರ ಋಣ ತೀರಿಸುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿಲ್ಲ. ಅದು ಬಿಟ್ಟು ತಮ್ಮ ಪಕ್ಷದ ಸೀಟು ಭದ್ರಪಡಿಸಿಕೊಳ್ಳಲು ಉದ್ದೇಶದಿಂದ ತಮ್ಮ ಮಿತ್ರ ಪಕ್ಷಗಳ ಮುಖ್ಯಸ್ಥರಾದ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅವರ ರಾಜ್ಯಗಳಾದ ಬಿಹಾರ್ ಹಾಗೂ ಆಂಧ್ರಪ್ರದೇಶಕ್ಕೆ ಈ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತದೆ ಕೇಂದ್ರ ಸರ್ಕಾರದ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಸರ್ಕಾರವನ್ನ ಉಳಿಸಿಕೊಳ್ಳಲು ಕರ್ನಾಟಕದ ಜನರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ತಮ್ಮ ಕರುನಾಡಿನ ಜನತೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಮಾತನಾಡಿದರು. ಈ ಸೌತ್ ಇಂಡಿಯಾದಲ್ಲಿ ಇರೋ ಎಲ್ಲ ರಾಜ್ಯಗಳಿಗೂ ಹೋಲಿಕೆ ಮಾಡಿದ್ರೆ ಇರೋಬರೋ ಅಲ್ಪ ಸ್ವಲ್ಪ ಮರ್ಯಾದೆ ಉಳಿಸಿರೋದು BJP ಪಕ್ಷದವ್ರಿಗೆ ಕರ್ನಾಟಕದಲ್ಲಿ ಮಾತ್ರನೇ. ಹಂಗಿದ್ರೂ ಕೂಡ ಕರ್ನಾಟಕಕ್ಕೆ ಈ ಥರ ಮೋಸ ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಕರ್ನಾಟಕ ಜನತೆ ಕೂಡ ಯೋಚನೆ ಮಾಡಬೇಕು. ಮುಂದಿನ ಸತಿ ಅವ್ರನ್ನ BJP ಅವ್ರನ್ನ ಆರಿಸ್ಬೇಕೋ ಬೇಡವೋ ಅನ್ನೋದನ್ನ ಯೋಚನೆ ಮಾಡಬೇಕು. ಈ ಬಜೆಟ್ ಇವಾಗ ಏನಾಗಿದೆಯೋ ಇದು ನಮ್ಮ ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳ್ದಂಗೆ ಇದು ಸೀಟ್ ಬಚಾವೋ ಬಜೆಟ್ ಇದೆ ಅಷ್ಟೇ. ಇದು ಮೋದಿಯವರು ಅವ್ರ ಸೀಟ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇದು ಒಂದು ಬಿಹಾರ್ಗೆ ಮತ್ತೊಂದು ಆಂಧ್ರ ಪ್ರದೇಶ, ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರಿಬ್ಬರನ್ನ ಖುಷಿ ಪಡಿಸೋವಂಥ ಬಜೆಟ್ ಅಷ್ಟೇ ಬಿಟ್ಟರೆ ಇನ್ನು ಅಖಂಡ ಭಾರತದ ಜನಗಳಿಗೆ ಪ್ರಜೆಗಳಿಗೆ ಉಪಯೋಗ ಅಂತ ಯಾವುದೇ ಕಾರಣಕ್ಕೂ ಇದು ಬಜೆಟ್ ಅಲ್ಲ. ಇದು ಶೂನ್ಯ ಬಜೆಟ್ಟು. ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ನಮಗೆ ಭಾಳಷ್ಟು ಆಶಾಭಾವನೆ ಇತ್ತು. ನಮ್ಮ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿರೋದ್ರಿಂದ ಅವ್ರು ಏನಾದ್ರು ಕರ್ನಾಟಕಕ್ಕೆ ಕೊಡುಗೆಗಳು ಕೊಡ್ತಾರೆ ಅಂತ ಭಾಳ ಯೋಜನೆಗಳು ನಾವು ಕಾರ್ಯಗತ ಕೊಡ್ತಾರೆ. ಅಟ್ಲೀಸ್ಟ್ ಪೂರ್ತಿ ಕೊಡದವರು ಅಲ್ಪ ಸ್ವಲ್ಪನಾದ್ರು ಕೊಡ್ತಾರೆ ಅಂತ ನಾವು ಆಶಾಭಾವನೆಯಿಂದ ನೋಡ್ತಾ ಇದ್ವಿ. ನಮ್ಮ ನಿರೀಕ್ಷೆ ಎಲ್ಲ ಸುಳ್ಳಾಗಿದೆ. ಅವರು ಮುಂದಿನ ಸತಿ ಇವಾಗ ನಾವು ರಾಜ್ಯಸಭೆಗೆ ಅವ್ರನ್ನ ಆಯ್ಕೆ ಮಾಡಬೇಕೋ ಬೇಡವೋ ಅನ್ನೋದನ್ನು ಮತ್ತೊಮ್ಮೆ ಇನ್ನೊಂದು ಸತಿ ಯೋಚನೆ ಮಾಡಬೇಕು ನಮ್ಮ ಜನತೆಗಳು ಎಲ್ಲರೂ, ಕರ್ನಾಟಕದ ಜನತೆ.